मालेगांव विजिट किया हूँ। मेरे साथ डिप्टी कमिश्नर है, हमारे चीफ सेक्रेटरी है और एग्रीकल्चर के ऑफिसर्स है, हॉस्पिटल्स के पूरे लोग हैं, पंचायत के हैं। इस तरह से ऑल डिपार्टमेंट्स के ऑफिसर्स के साथ एक विज़िट किए हैं हम यहाँ पे, क्योंकि 10-15 दिन से कंटिन्यू बारिश होने के बाद पूरे रईत का बहुत कुछ नुकसान हुआ है। उड़द की दाल है, मूंग की दाल है, इस तरह से तुअर है, ऐसे खेत भी कई खराब हो गए हैं। तो बारिश रहने की वजह से वो सर्वे में डिले हो गया था, तो अभी बारिश कम हुआ है तो खेत में जाने के लिए सर्वे कर सकते हैं। तो उसके लिए लोग ला के दाल वाल भी बताए बहुत ख़राब हो गया है। सर्वे होने के बाद उनको जो भी लॉस हुआ है वो 100% दिलाने के लिए मैं डिस्ट्रिक्ट इंचार्ज मिस्टर ईश्वर खंडे जी हैं और 17 को गुलबर्गे में कैबिनेट हो रहा है, जहाँ पे चीफ मिनिस्टर सिद्धरामैया आने वाले हैं। सभी मिनिस्टर ऑल डिपार्टमेंट, एग्रीकल्चर अंदे, हॉर्टिकल्चर अंदे, जो भी मिनिस्टर्स, पूरे डिपार्टमेंट के मिनिस्टर्स भी रहने वाले हैं। उसमें चर्चा करके क्या क्लियर कराना है। और मालेगांव में पिछले 1 साल से 2 साल से हॉस्पिटल के यहाँ पे डिमांड था, हॉस्पिटल में सेंक्शन कराया हूँ, मगर बिल्डिंग बनाना था यहाँ पे। बिल्डिंग की वजह से लैंड 2 एकड़ कंडीशन है, 2 एकड़ लैंड का कंडीशन अभी क्लियर हुआ है, तो उसके लिए मैं HKD में 5 करोड़ रुपए दे रहा हूँ और एक अच्छा सा हॉस्पिटल मालेगांव में बताएंगे। यहाँ पे आजू बाजू जितने सर्कल में, मालेगांव सर्कल में जितना भी लॉस हुआ है किसानों का, ऑलरेडी एग्रीकल्चर AD को और उनके ऑफिसर्स को बोले हैं, वो पूरा कंप्लीट सर्वे होने के बाद पूरा काम। तमिलರಿಗೆ ನಮಸ್ಕಾರ। ನಾನು ಇವತ್ತು ಮಾಲೆಗಾಂವ್ ಗ್ರಾಮ ಪಂಚಾಯತ್ ಆಫೀಸ್ನಲ್ಲಿ ನಾನು ಇದ್ದೀನಿ, ಜೊತೆಗೆ ಡಿಪ್ಟಿ ಕಮಿಷನರ್ ಮೇಡಮ್ ಇದ್ದಾರೆ, CS ಅವರು ಇದ್ದಾರೆ, ಜೊತೆಗೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್, ಅಗ್ರಿಕಲ್ಚರ್ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ತಹಸೀಲ್ದಾರ್ ಆಗಲಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಆ ಥರ 70-80% PRE ಆಗಲಿ, ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್, ಸ್ಟಾಫ್ಸ್ ಎಲ್ಲ ಬಂದಿದ್ದಾರೆ। ಇವತ್ತು ನಾನು ಡಿಪ್ಟಿ ಕಮಿಷನರ್, CS ಮತ್ತು ಈ ಥರ ಎಲ್ಲ ಆಫೀಸರ್ಸ್ ಮಾಲೆಗಾಂವ್ ಸರ್ಕಲ್ನಲ್ಲಿ ಮತ್ತು ಜನವಾಳ ಸರ್ಕಲ್ನಲ್ಲಿ ಸ್ಪೆಷಲಿ ರೈತರಿಗೆ, ಯಾಕಂದರೆ ತುಂಬ ಒಂದು 8-10 ದಿವಸದಿಂದ ಕಂಟಿನ್ಯೂ ಮಳೆಯಿಂದ ಸುಮಾರು ಲಾಸ್ ಆಗಿಬಿಟ್ಟಿದೆ। ಇದರಲ್ಲಿ ಈಗ ತಾವು ತೋರಿಸಿದ್ರಿ ಉದ್ದಿನ 2-3 ತೋರಿಸಿದ್ದಾರೆ। ಈಗ ಆಲ್ರೆಡಿ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಇಮಿಡಿಯೇಟ್ ಡೈರೆಕ್ಷನ್ ಎಲ್ಲ ಆಫೀಸರ್ಸ್ಗೆ ಕೊಟ್ಬಿಟ್ಟಿದ್ದು ಏನಂತ, ಎಲ್ಲ ಇಮಿಡಿಯೇಟ್ ಸರ್ವೆ ಮಾಡಬೇಕು। ನೀರಿದೆ ಅಂತ ಸ್ವಲ್ಪ ಕಡಿಮೆ ಆಗಿತ್ತು, ಈಗ 80% ನೀರು ಕಡಿಮೆ ಆಗಿದೆ। ಈ ವಾರದಿಂದ ಸರ್ವೆ ಸ್ಟಾರ್ಟ್ ಆಗಿಬಿಟ್ಟು, ಸರ್ವೆ ಆದರೂ ಎಷ್ಟು ಲಾಸ್ ಆಗಿದೆ, ಏನಾಗಿದೆ ಅಂತ ಡಿಟೇಲ್ ಮಾಹಿತಿ ಬಂದುಬಿಡ್ತದೆ। ಮಾಹಿತಿ ಬಂದ ಮೇಲೆ ಇಮಿಡಿಯೇಟ್ ಯಾರ್ಯಾರ್ದು ಲಾಸ್ ಆಗಿದೆ ಅದು 100% ರೈತರದು ಏನು ಲಾಸ್ ಆಗಿದೆ ಅದು ದುಡ್ಡು ಕೊಡಲಿಕ್ಕೆ ನಾನು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ 100% ಹೇಳ್ತೇನೆ। ಮತ್ತು 17ಗೆ, ಈ ತಿಂಗಳ 17ಗೆ ನಮ್ಮದು ಕ್ಯಾಬಿನೆಟ್ ಇದೆ ಗುಲ್ಬರ್ಗಾನಲ್ಲಿ, ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ಲತ್ತಾರೆ, ಡಿಪ್ಟಿ CM ಅವರು ಬರ್ಲತ್ತಾರೆ, ಟೋಟಲಿ ಇಡೀ ಎಲ್ಲ ಮಂತ್ರಿ, ಎಲ್ಲ ಡಿಪಾರ್ಟ್ಮೆಂಟ್ ಮಂತ್ರಿ, ಕ್ಯಾಬಿನೆಟ್ ಅಂದರೂ ಎಲ್ಲರೂ ಇರಬೇಕು। ಆ ದಿವಸನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ। 100% ರೈತರು ಏನು ಸಮಸ್ಯೆ ಇದೆ, ಅದು ಏನೇನು ಲಾಸ್ ಆಗಿದೆ ಅದು 100% ಮಾಡಿಸ್ತೇವೆ। ಸೆಕೆಂಡ್ ಏನಿದೆ ಅಂದರೂ ಮಾಲೆಗಾಂವ್ನಲ್ಲಿ ಸುಮಾರು ದಿವಸದಿಂದ ಒಂದು ಹಾಸ್ಪಿಟಲ್, ಲಾಸ್ಟ್ ಟೈಮ್ ಮೇಡಮ್ CM ಅವರು ಬಂದಿದ್ದರು, ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು ಎಲೆಕ್ಷನ್ನಲ್ಲಿ, ಅವಾಗೇ ಅವರು ಹೇಳಿದರು ಇಲ್ಲಿ ಹಾಸ್ಪಿಟಲ್ ಡಿಮ್ಯಾಂಡ್ ಇಟ್ಟಿದ್ರು, ತಾವು ಎಲ್ಲರೂ ಒಂದು ಹಾಸ್ಪಿಟಲ್ ಮಾಡಬೇಕಂತ। ಹಾಸ್ಪಿಟಲ್ ಅವಾಗ ಕ್ಲಿಯರೆನ್ಸ್ ಆಗಿದೆ, ಆರ್ಡರ್ ಸಿಕ್ಕಿ 1 ವರ್ಷ ಆಯಿತು, ಆದರೂ ಅದು ಜಮೀನು ಸಮಸ್ಯೆ ಇತ್ತು, ಹಾಕಿದರೆ ಹ್ಯಾಂಡ್ ಓವರ್ ಆಗಿದೆ। ಈ ವರ್ಷನೇ ಅದು ಬಿಲ್ಡಿಂಗ್ದು ಕೆಲಸ ಸ್ಟಾರ್ಟ್ ಆಗ್ತದೆ, ಅದಕ್ಕೆ 5 ಕೋಟಿ ದುಡ್ಡು ನಾನು ಆಲ್ರೆಡಿ ಕೊಟ್ಟಿದ್ದೀನಿ, 5 ಕೋಟಿ। ಈ ವರ್ಷ पुराना बजट थोड़ा कम था, 1 कोटी इತ್ತು, ಅದು ಸ್ಕೀಮ್ ಬೇರೆ ಇತ್ತು। ಅದು ಸ್ಕೀಮ್ ಏನಿತ್ತು, ನಾನು ಆ ಸ್ಕೀಮ್ನಲ್ಲಿ ಯರ್ನಳ್ಳಿಯಲ್ಲಿ ಮಾಡಿದ್ದೇನೆ ಒಂದು ಹಾಸ್ಪಿಟಲ್, ಸೇಮ್ ಟೈಮ್ ಅಲ್ಲಿ ಒಂದು ಬಂತು, ಇಲ್ಲಿ ಒಂದು
ಅಲ್ಲಿಂದ ಆಯಿತು. ಅದು ಏನು ಸ್ಕೀಮ್, ಅಲ್ಲಿ ಜಮೀನು ಇತ್ತು, ಇಮಿಡಿಯೇಟ್ ಅಲ್ಲಿ 3 ಎಕರೆ ಕೊಟ್ಟರು. ಸ್ಕೀಮ್ ಏನಿತ್ತು ಅಂದರೂ ಸುಮ್ಮನೆ 99 lakhs ಗೌರ್ಮೆಂಟ್ನಿಂದ 1 ಲಕ್ಷ ಊರವ್ರು ಕೊಡ್ಬೇಕಂತ. ಅಲ್ಲಿ ಊರವ್ರು ಕೊಟ್ಟಿಲ್ಲ, ನಾನೇ 1 ಲಕ್ಷ ಕೊಟ್ಟು ಅದು ಹಾಸ್ಪಿಟಲ್ ಆಯಿತು. ಇಲ್ಲಿ ಅದೇ ಸ್ಕೀಮ್ ಮಾಡಬೇಕಂತ ಹೋಗಿ ಜಿतना भी ಈಗ ಅದು ಒಳ್ಳೆ ಹಾಸ್ಪಿಟಲ್ ಮಾಡ್ಬೇಕಂದ್ರೆ 1 ಕೋಟಿನಲ್ಲಿ ಆಗಲ್ಲ. ಅದು ಮಿನಿಮಮ್ 6 ಕೋಟಿ ಬೇಕಂತ. ನಾನು 5 ಕೋಟಿ ದುಡ್ಡು ಕೊಟ್ಟಿದ್ದೀನಿ HKDBನಲ್ಲಿ. ಅದು ಒಂದು ಹಾಸ್ಪಿಟಲ್ ಒಳ್ಳೆ ಈ ವರ್ಷನೇ ಹಾಸ್ಪಿಟಲ್ ಆಗಿ ಹಾಸ್ಪಿಟಲ್ 100% ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನೂ 1-2 ಏನೋ ಬ್ರಿಡ್ಜ್ ಬಗ್ಗೆ ಅಥವಾ ಮಿರ್ಜಾಪುರದ್ದು ಬ್ರಿಡ್ಜ್ ಚಿಲ್ಲರ್ಗಿ ಕೆರೆ ಎರಡು ಬ್ರಿಡ್ಜ್ದು ಒಂದು ಆಲ್ರೆಡಿ ಹೀಗೆ ನಮ್ಮ CS ಅವರು DC ಅವರು ಹೇಳ್ಬಿಟ್ಟಿದ್ದಾರೆ. ಕಲಿಮುದ್ದೀನ್ಗೆ ಫಸ್ಟ್ ಎಷ್ಟು ಸಾಧ್ಯ ಆಗ್ತದೆ JCP ಅಲ್ಲಿಂದ ನೀರು ತೆಗೆದ್ಬಿಡಿ, ಆಮೇಲೆ ಅದು ಪರ್ಮಿಟ್ 2-3 ತಿಂಗಳು ಆದಮೇಲೆ ಪರ್ಮಿಟ್ ಹೆಂಗೆ ಮಾಡಬೇಕಂತ ಅದು ಪ್ರಪೋಸಲ್ ಕೊಡಿ ಅಂತ ಹೇಳಿದರು. ಅದ್ರ ಸಲಗೆ ನಾನು ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಬೇರೆ ಏನಿದ್ರು ತಾವು ग्रामीण सेवा मालूम में एक ही चीज से बहुत प्रॉब्लम है, हर चीज ऑनलाइन से हो रहा सर. ये बड़ी बड़ी आराम है कौन सा ग्रामीण सेवा 2 होना मालूम है सर. और सर मैं आप देख के लिख लो, एक नोट डाउन कर लो. तो मैडम को बोला हूँ, मैडम से और बार जाकर चेक करना.